ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಈಗಷ್ಟೇ ನಾಮಪತ್ರ ಸಲ್ಲಿಸಿ ಬಂದಿರತಕ್ಕಂಥದ್ದು. ಅವರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ತಾವು ಈಗಷ್ಟೇ ನಾಮಪತ್ರ ಸಲ್ಲಿಸಿ ಬಂದಿದ್ದೀರಾ, ಅದು ನಾರಿ ಶಕ್ತಿ ಅಂದರೆ 4 ಜನ ನಾರಿ ಶಕ್ತಿಯೊಂದಿಗೆ. ತಾವು ಮೊದಲೇದಾಗಿ ಏನು ಹೇಳಕ್ಕೆ? ಈ ದೇಶದಲ್ಲಿ ಸ್ತ್ರೀಯರ ಪಾತ್ರ ಬಹಳ ಮುಖ್ಯ. ಈ ದೇಶದಲ್ಲಿ ಸ್ತ್ರೀಯರನ್ನು ನಾವು ದೇವಿಗೆ ಹೋಲಿಸ್ತೀವಿ, ತಾಯಿ ಭುವನೇಶ್ವರಿಗೆ ಹೋಲಿಸ್ತೀವಿ, ಭೂತಾಯಿಗೆ ಹೋಲಿಸ್ತೀವಿ. ಅದಕ್ಕೇ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ನಾರಿ ಶಕ್ತಿಗೆ ಇಷ್ಟು ಚೇತನವನ್ನು ಕೊಡ್ತಾ ಇದ್ದಾರೆ. 33% ವಿಧಾನಸಭೆ, ಲೋಕಸಭೆ ಎಲ್ಲ ಇವತ್ತು ವ್ಯವಸ್ಥೆಗಳಲ್ಲಿ 33% ರಿಸರ್ವೇಷನ್ನ ಮಾಡಿರುವಂಥದ್ದು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಮಹಿಳೆಯರ ಉತ್ತೇಜನಕ್ಕೆ, ಮಹಿಳೆಯರ ಸಬಲೀಕರಣಕ್ಕೆ ಮಾಡಿದ್ದಾರೆ. ಆ ಒಂದು ಕಾರಣ ಮತ್ತು ನಾನು ಒಬ್ಬ MP ಆದ ಮೇಲೆ ಮಹಿಳೆಯರಿಗೆ ಕೂಡ ನಾನು ವಿಶೇಷ ಯೋಜನೆಯನ್ನು, ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನು ಸಮಾನವಾಗಿ ನಾನು ನೋಡ್ಕೊಳ್ತೀನಿ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡಲಿಕ್ಕೆ ನಾನು ಇವತ್ತು ನನ್ನ ಅರ್ಧಾಂಗಿ ಮತ್ತು ನಮ್ಮ ಕ್ಷೇತ್ರದ ಮಾಜಿ CMC ಅಧ್ಯಕ್ಷರು, ಕೌನ್ಸಿಲರ್ ಅವರು, ಹೆಸರಾಂತ ಕಲಾವಿದರು ಆಗಿರ್ತಕ್ಕಂಥ ಶ್ರೀಮತಿ ತಾರಾ ಅನುರಾಧರವರು ಇವರೊಟ್ಟಿಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಸರ್, ಈಗ ನಾರಿ ಶಕ್ತಿ ಜೊತೆಗೆ 4ನೇ ಸರಿ ಮಾಡಿರ್ತಕ್ಕಂಥ ಜ್ಯೋತಿಷಿಗಳು ಏನಾದಿತ್ತು ಸೂಚನೆ ಒಳ್ಳೆಯದಾಗುತ್ತೆ ಅಂತ ಏನಾದರೂ ಹೇಳಿದ್ರು ಸರ್? ನಾನು ಜ್ಯೋತಿಷ್ಯಗಳಲ್ಲಿ ನನಗ್ಯಾರು ಆ ಥರ ಹೇಳಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ 15 ವರ್ಷದಿಂದ ದುಡಿದವ್ರ ಜೊತೆ ಒಂದು ನಾಮಪತ್ರ ಸಲ್ಲಿಸಬೇಕು ಅಂತಿತ್ತು. ಹಿಂದುಳಿದ ಹೆಸರಾಂತ ನಾಯಕರು, ದೀನದಲಿತರ ನಾಯಕರು, ಇವ್ರ ಜೊತೆಯಲ್ಲಿ ಕೂಡ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. 3ನೇದು ನಾರಿ ಶಕ್ತಿ, 4ನೇದು ಇವತ್ತು ನಮ್ಮ ಯಲಹಂಕ ಕ್ಷೇತ್ರದ ವಿಶ್ವನಾಥ್ರವರು, ನಮ್ಮ ದೇವನಹಳ್ಳಿ ಕ್ಷೇತ್ರದ ಪಿಳ್ಮುಣ್ ಶಾಮಪ್ಪನವರು. ಹೀಗೆ 4 ನಾಮಪತ್ರಗಳನ್ನು ಸಲ್ಲಿಸಿದ್ದೇನೆ. ಸರ್, ಇವತ್ತು ತಾವು BJP ಒಂದು ಶಕ್ತಿ, ಮತ್ತೊಂದು JDS ಕೂಡ ಈಗ ಸೇರ್ಪಡೆ ಆಗಿರ್ತಕ್ಕಂಥದ್ದು. ತಾವು ಯಾವ ಥರ ಇದು ಆ್ಯಡ್ ಆಗ್ತದೆ ಸರ್? ಖಂಡಿತವಾಗಿಯೂ JDS ದಕ್ಷಿಣ ಕರ್ನಾಟಕದಲ್ಲಿ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ BJPಗೆ ಖಂಡಿತವಾಗಿಯೂ ಅವರಿಂದ ದೊಡ್ಡ ಲಾಭ ಇದೆ. ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಇಡೀ ಹಳೆ ಮೈಸೂರು ಭಾಗದಲ್ಲಿ JDSನ ಶಕ್ತಿ ಇದೆ. ಆ JDSನ ಶಕ್ತಿ ಇವತ್ತು BJP ಜೊತೆ ಸೇರಿದಾಗ ಮಹಾಶಕ್ತಿ ಆಗ್ತದೆ. ಅನೇಕ ಸಂಸದರು ಗೆಲ್ಲಲಿಕ್ಕೆ BJP ಪರವಾಗಲಿ. ಇವತ್ತು ಅದೇ ರೀತಿ BJPಯ ಶಕ್ತಿ ಕೂಡ JDSಗೆ ಹೋಗುತ್ತೆ. ಉದಾಹರಣೆಗೆ ಇವತ್ತು ಮಂಡ್ಯದಲ್ಲಿ ನಾವು ಇವತ್ತು 2-2.5 ಲಕ್ಷ ಮತಗಳು ನಮ್ಮದೇ ಇದೆ. ಅದು ಇವತ್ತು ಮಾನ್ಯ ಕುಮಾರಣ್ಣವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ, ಅವ್ರಿಗೆ ಹೋಗುತ್ತೆ. ಅದೇ ರೀತಿ ಇವತ್ತು ಕೋಲಾರದಲ್ಲಿ ಇವತ್ತು ನಮ್ಮ ಮಂಗಮ್ಮ ಮುನ್ಸ್ವಾಮಿಯವರ ಮಗ ಮಲ್ಲೇಶ್ರವ್ರಿಗೆ, ಅವ್ರಿಗೆ ಹೋಗುತ್ತೆ, ಮಲ್ಲೇಶ್ ಬಾಬು ಅವರಿಗೆ. ಹೀಗೆ ನಮ್ಮಿಬ್ಬರಿಗೂ ಕೂಡ ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ, ಇದು ಸಹಜವಾಗಿರ್ತಕ್ಕಂಥ ಒಂದು ಮೈತ್ರಿ, ಇದು ನ್ಯಾಚುರಲ್ ಅಲಯನ್ಸ್. ಯಾಕೆಂದರೆ ಒಂದೇ ಮನೋಭಾವನೆ, ಒಂದೇ ಸೈದ್ಧಾಂತಿಕ ನಿಲುವುಗಳಿರೋದ್ರಿಂದ. ನೀವು ಹಿಸ್ಟಾರಿಕಲಿ ನೋಡಿದರೆ ಮಾನ್ಯ VP ಸಿಂಗ್ರವರ ಕಾಲದಿಂದ ಕೂಡ ನಾವು ಜೊತೆಯಲ್ಲಿದ್ದೇವೆ. ಜಯಪ್ರಕಾಶ್ ನಾರಾಯಣರವರು ಜನತಾ ಪಕ್ಷವನ್ನು ಅವರು ಪ್ರಾರಂಭ ಮಾಡಿದಾಗಿಂದ ನಮ್ಮದು ಅವತ್ತಿನ ಏನು ಜನಸಂಘ ಇರ್ಬೋದು, BJP ಇರ್ಬೋದು, ನಾವು ಒಂದೇ ನಿಲುವಿನಲ್ಲಿ ಬಂದಿರೋದ್ರಿಂದ ಸಹಜ ಮೈತ್ರಿ ಆಗಿದೆ. ತಳಹಂತದಲ್ಲಿ ನಾನು ನೋಡ್ತಾ ಇದ್ದೀನಿ, ಬೂತ್ ಹಂತದಲ್ಲಿ ಕೂಡ ಒಂದು ಸಣ್ಣ ಭಿನ್ನಾಭಿಪ್ರಾಯ ನಮ್ಮ ಪಕ್ಷದ ಅಥವಾ JDS ಪಕ್ಷದ ಕಾರ್ಯಕರ್ತರ ಮಧ್ಯೆ ಎಲ್ಲೂ ಕೂಡ ನನಗೆ ಇಲ್ಲಿವರೆಗೂ ದೂರು ಬಂದಿಲ್ಲ. ಅದೇನೇ ಸಾಕ್ಷಿ. ಎಲ್ಲ ನಾವು ಬೆರೆತು, ಹಾಲು ಜೇನಿನಂತೆ ಬೆರೆತು ಇವತ್ತು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಸರ್, ಯಾಕೆ ಸುಧಾಕರ್ ಅವರಿಗೆ ಜನ ಮತ ಹಾಕಬೇಕು ಸರ್? ಸುಧಾಕರ್ ಅವರಿಗೆ ಯಾಕೆ ಮತ ಹಾಕಬೇಕು ಜನ? ಇವತ್ತು ಸುಧಾಕರ್ ಅವರ ಮೂಲಕ ಮಾನ್ಯ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡಲಿಕ್ಕೆ 3ನೇ ಅವಧಿಗೆ ಮತ ಹಾಕಬೇಕು. ಸುಧಾಕರ್ ಈ ಮಣ್ಣಿನ ಮಗ, ಚಿಕ್ಕಬಳ್ಳಾಪುರ ಮಣ್ಣಿನ ಮಗ. ನಾನು ಬೆಂಗಳೂರಿಂದನೋ ಇಲ್ಲಿಂದನೋ ಬಂದಿಲ್ಲ. ಈ ಮಣ್ಣಿನ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ, ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಪರಿಚಯ ಇದೆ. ಇದನ್ನು ಯಾವ ರೀತಿ ನಾನು ಈ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನುವಂಥ ಕಾರ್ಯಕ್ರಮಗಳು ನನಗೆ ಗೊತ್ತಿದೆ, ಅನುಭವ ಇದೆ. ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಈ ಅನುಭವದ ಮೇರೆಗೆ, ಬದ್ಧತೆಯ ಮೇರೆಗೆ ಈ ಮಣ್ಣಿನ ಋಣ ತೀರಿಸ್ಕೊಳ್ಬೇಕು ಅನ್ನುವಂಥ ಹಂಬಲದೊಂದಿಗೆ ಜನಸೇವೆ ಈ ಕ್ಷೇತ್ರಕ್ಕೆ, ಈ ಕ್ಷೇತ್ರವನ್ನು ಇಡೀ ದೇಶದಲ್ಲಿ
ಒಂದು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ನನಗೆ ಮತ ಕೊಡಬೇಕು ಅಂತ ಮನವಿಯನ್ನು ಮಾಡ್ತೀನಿ. ಇದಿಷ್ಟು ಡಾಕ್ಟರ್ ಕೆ ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್ ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.